ಬೌರಿಂಗ್ ಆಸ್ಪತ್ರೆಯಲ್ಲಿ ಶವಾಗಾರದ ಬಳಿ ಕಾಂಪೌಂಡ್ ಗೋಡೆ ಕುಸಿದು ಪರಿಣಾಮ 7 ಜನ ಸಾವನ್ನಪ್ಪಿರುವಂಥ ಪ್ರಕರಣದಲ್ಲಿ ಈಗ ಆಗಿರುವಂಥ ಬೆಳವಣಿಗೆಯನ್ನು ನೋಡೋಣ. ಇದಕ್ಕೆ ಯಾರು ಹೊಣೆಗಾರರು? ಹೊಣೆಗಾರಿಕೆ ಯಾರಿಗೆ ಕೊಡೋದಿದ್ರಲ್ಲಿ? 7 ಅಮಾಯಕರ ಸಾವಿಗೆ ಹೊಣೆ ಯಾರೂ ಇಲ್ವಾ? ಹಾಗಿದ್ದಾಗ 3 ದಿನ ಆದರೂ ಕೂಡ ವಿಚಾರಣೆಯ ಹಂತದಲ್ಲಿಯೇ ಇನ್ನೂ ಕೂಡ ಪ್ರಕರಣ ಇದೆ. ಯಾರೋ ಬಿದ್ರು, ಯಾರೋ ಸತ್ರು, ಯಾರಿಗೆ ತಲೆ ಕೆಡಿಸ್ಕೊಳ್ಬೇಕಾಗಿದೆ? ನಾವ್ಯಾಕ್ರಿ ಇದು ಹೊಣೆಗಾರರಾಗೋಣ ಅನ್ನೋ ಮಾನಸಿಕತೆ ಇರಬಹುದು. ಈವರೆಗೂ ಯಾರನ್ನೂ ಕೂಡ ಆರೋಪಿಗಳನ್ನಾಗಿ ಮಾಡಿಲ್ಲ ಪೊಲೀಸರು. ಪ್ರಕರಣದಲ್ಲಿ ಇದುವರೆಗೂ ಕೂಡ ಯಾರ ಬಂಧನವೂ ಕೂಡ ಇಲ್ಲ. ಹೊಣೆಗಾರರನ್ನ ಹುಡುಕಾಡುತ್ತಿದ್ದಾರೆ ಪೊಲೀಸರು. ಅಧಿಕಾರಿಗಳಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಪೊಲೀಸರು ಕರೆದಿದ್ದಾರೆ. ಸೇಮ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಕಂಠೀರವ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಪ್ರಕರಣ ಆಗಿತ್ತಲ್ಲ, ಆ ಪ್ರಕರಣದಲ್ಲಿ 11 ಜನರ ಸಾವಿಗೆ ಹೊಣೆಗಾರರು ಯಾರು? ಯಾರೂ ಇಲ್ಲ, ಸತ್ರವ್ರು, ಮುಗೀತು ಕತೆ. ನನ್ನ ಸಹೋದ್ಯೋಗಿ ಈಗ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಕ್ರೈಮ್ ಬ್ಯೂರೋ ಹೆಡ್. ಮುರಳಿ, ಈಗ ಈ ವಿಚಾರದಲ್ಲಿ ಸೇಮ್ 11 ಜನ ಸಾವನ್ನಪ್ಪಿದ್ರಲ್ಲ ಕಾಲ್ ತುಳಿತ ಪ್ರಕರಣದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ, ಹಾಗೆ ಈ 7 ಜನ ಸತ್ತಿದ್ದಕ್ಕೂ ಯಾರೂ ಹೊಣೆಗಾರರಲ್ಲ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಸುಮ್ಮನೆ ಒಂದಿಷ್ಟು ಮಾಧ್ಯಮಗಳ ಮುಂದೆ ಒಂದಿಷ್ಟು ಜನನ ಬೈದಾಡ್ಕೊಂಡ್ಬಿಟ್ಟು ಕ್ರಮ ತಗೊಳ್ತೀವಿ, ಅದು ಇದು ಶೋ ಆಫ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಇವರ ಸಾವಿಗೆ ಯಾವ ಹೊಣೆಗಾರರು ಇಲ್ಲ, ಯಾರು ಬೆಲೆನೂ ಕೊಡುವಂಥ ಪರಿಸ್ಥಿತಿ ಇಲ್ಲ ಅಲ್ವಾ ಮುರಳಿ? ಅರುಣ್, ಖಂಡಿತ. ಇಲ್ಲಿ ಕೇವಲ ಒಂದು ಪರಿಹಾರವನ್ನು ಕೊಟ್ಟರೆ ಮುಗೀತು, ಒಂದು ಸಾವಿಗೆ ಒಂದು ಮುಗೀತು, ಅದರ ಬೆಲೆ ಅಷ್ಟೇ ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನಕ್ಕೆ ಬಂದಂಗೆ ಕಾಣ್ತಾ ಇದೆ. ಯಾಕೆಂದ್ರೆ 7 ಸಾವಾಗಿದೆ, 7 ಸಾವಿಗೆ ಸಂಬಂಧಪಟ್ಟಂತೆ ಯಾರನ್ನ ಹೊಣೆಗಾರನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳನ್ನ ಇಲಾಖೆಯನ್ನು ತೆಗೆದುಕೊಡ್ತಾ ಇಲ್ಲ. ಯಾಕಂದ್ರೆ ಪೊಲೀಸರು ಇರಬಹುದು ಅಥವಾ ಇದಕ್ಕೆ ಮಣ್ಣನ್ನ ಸುರಿದಂತ ಬೋರಿಂಗ್ ಆಡಳಿತ ಮಂಡಳಿ ಇರ್ಬೋದು, ಇದ್ಯಾವುದನ್ನು ಕೂಡ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಜೊತೆಗೆ ಇನ್ನೂ ಕೂಡ ತನಿಖಾ ಹಂತದಲ್ಲಿ ಇಟ್ಕೊಂಡು ಅವರನ್ನ ತನಿಖೆಯನ್ನ ಮಾಡಬೇಕು ಮತ್ತು ವಿಚಾರಣೆಯನ್ನ ಮಾಡಬೇಕು, ಜೊತೆಗೆ ಅದರ ಹೊಣೆಗಾರಿಕೆಯನ್ನ ಹೊರಿಸಬೇಕು ಅನ್ನೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಹೊಣೆಗಾರಿಕೆಯನ್ನ ಹೊರಿಸಿದ್ರೆ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮಗಳು ಕೂಡ ಆಗೋದಿಲ್ಲ. ಕೇವಲ ಅವರ ಸಸ್ಪೆನ್ಷನ್ ಅನ್ನ ಮಾಡ್ತಾರೆ. ಸಸ್ಪೆನ್ಷನ್ ಅನ್ನ ಮಾಡಿ ಅದಾದ ನಂತರ 6 ತಿಂಗಳ ಬಳಿಕ ಸಸ್ಪೆನ್ಷನ್ ರಿವೋಕ್ ಕೂಡ ಆಗುತ್ತೆ. ಸಸ್ಪೆನ್ಷನ್ ರಿವೋಕ್ ಆಗಿ ಅದು ಮತ್ತೆ ಅವರು ಅದೇ ರೀತಿಯ ಕೆಲಸಗಳನ್ನ ಮಾಡುವಂಥದ್ದು. ಯಾಕಂದ್ರೆ ಇದೆ ಯಾವ್ದಾದ್ರು ಒಂದು ಖಾಸಗಿ ಕಟ್ಟಡ ಅಥವಾ ಖಾಸಗಿ ಜಾಗದಲ್ಲಿ ಏನಾದ್ರು ನಡೆದೋಗಿದ್ರೆ ಅಷ್ಟರೊಳಗೆ ಅಲ್ಲಿಯ ಕಾಂಟ್ರಾಕ್ಟರ್ ಇರ್ಬೋದು ಅಥವಾ ಮಾಲೀಕ ಇರ್ಬೋದು, ಅವ್ರನ್ನೆಲ್ಲರೂ ಕೂಡ ಹಿಡಿದು ಆತನನ್ನ ಜೈಲಿಗೆ ಕಳಿಸೋ ತನಕನೂ ಕೂಡ ಪೊಲೀಸರು ಬಿಡ್ತಿರ್ಲಿಲ್ಲ. ಅಥವಾ ಸರ್ಕಾರವು ಕೂಡ ಆ ರೀತಿಯ ಕ್ರಮಗಳನ್ನ ಕೈಗೊಳ್ತೀವಿ ಅಂತೇಳಿ ಭರವಸೆಗಳನ್ನ ಕೊಡ್ತಾ ಇತ್ತು. ಯಾಕಂದ್ರೆ ಸಾಕಷ್ಟು ಪ್ರಕರಣಗಳಲ್ಲಿ ನೋಡಿದ್ವಿ, ನಿರ್ಮಾಣ ಹಂತದ ಕಟ್ಟಡ ಬಿದ್ದಾಗ ಅಥವಾ ನಿರ್ಮಾಣದ ಹಂತದ ಅಪಾರ್ಟ್ಮೆಂಟ್ಗಳು ಬಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಕಾಂಟ್ರಾಕ್ಟರ್ ಇರ್ತಾನೆ ಅಥವಾ ಇಂಜಿನಿಯರ್ ಇರ್ತಾನೆ, ಅವನನ್ನ ಬಂಧನಕ್ಕೊಳಪಡಿಸ್ತಾರೆ. ಅದಾದ ನಂತರ ಮಾಲೀಕ ಏನಿರ್ತಾನೆ, ಮಾಲೀಕನನ್ನ ಬಂಧನಕ್ಕೊಳಪಡಿಸಿ ಜೈಲಿಗೆ ಕಳಿಸ್ತಾರೆ. ಆದ್ರೆ ಇದು ಸರ್ಕಾರಿ ಜಾಗದಲ್ಲಿ ಈ ರೀತಿ ಬಿದ್ದಂತ ಹಿನ್ನೆಲೆಯಲ್ಲಿ ಯಾವೊಬ್ಬ ಅಧಿಕಾರಿಯು ಇದಕ್ಕೆ ಜವಾಬ್ದಾರಿ ಆಗ್ಲಿ ಅಥವಾ ಹೊಣೆಗಾರಿಕೆಯನ್ನ ತೆಗೆದುಕೊಳ್ಳೋದಕ್ಕೆ ಯಾರು ಕೂಡ ತಯಾರಿಲ್ಲ. ಪೊಲೀಸರು ಕೂಡ ಅವರನ್ನ ಕೇವಲ ಸಮನ್ಸ್ ಅನ್ನ ಕೊಡೋದು ಅಥವಾ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಸುವಂತ ಕೆಲಸಗಳನ್ನ ಮಾಡ್ತಾರೆ ಹೊರತು ಅವರನ್ನ ಬಂಧನ ಮಾಡುವಂತ ಮುನ್ನೆಲೆ ಹೋಗುವಂತ ಪ್ರಯತ್ನಗಳನ್ನ ಅಥವಾ ಮುಂದಕ್ಕೆ ಹೋಗುವಂತ ಪ್ರಯತ್ನಗಳನ್ನ ಯಾವುದು ಕೂಡ ಮಾಡದೇ ಇರುವಂತದ್ದು ನಿಜವಾಗ್ಲೂ ಕೂಡ ಆಶ್ಚರ್ಯದ ಸಂಗತಿ. ಯಾಕಂದ್ರೆ ಈ ರೀತಿ ಸಾವಾಗಿದೆ, ಸಾವಾದ ನಂತರ ಅದಕ್ಕೊಂದು ಪರಿಹಾರ ಕೊಡಬೇಕು. ಮತ್ತೆ ಆಡಳಿತ ಪಕ್ಷ ವಿರೋಧ ಪಕ್ಷದವರು ಅವ್ರ ಮೇಲೆ ಇವ್ರ ಮೇಲೆ ಅವರು ಒಂದು ಹೊಣೆಗಾರಿಕೆಯನ್ನು ಹಾಕಬೇಕು. ಅದನ್ನು ಹೊರತುಪಡಿಸಿ ಅದು ಮಾಧ್ಯಮಗಳ ಮುಂದೆ ಮಾತಾಡಿ ಮತ್ತೆ ಮನೆಗೆ ಸೇರುವಂತದನ್ನ ಬಿಟ್ರೆ ಇನ್ಯಾವುದೂ ರೀತಿಯ ಕಾನೂನು ಕ್ರಮ ಇಲ್ಲಿ ಆಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.